ಅನೇಕ ದೇಶಗಳದನ್ನು ಒಪ್ಕೊಳ್ಳೋ ರೀತಿಯಲ್ಲಿ ವರ್ತಿಸಿದೆ ಕೂಡ. ಬಟ್ ಈ ಬಾರಿಯ ಚುನಾವಣೆಯಲ್ಲಿ ಒಂದು ಸಮುದಾಯದ ಜನರನ್ನ, ಮತದಾರರನ್ನ ಘುಸ್ಬೇಟಿಯೇ ಅಂದ್ರೆ ನುಸುಳುಕೋರರು ಅಂತ ಹೇಳೋ ಮೂಲಕ, ಮುಸಲ್ಮಾನರಿಗೆ ದೇಶದ ಸಂಪತ್ತನ್ನ ಹಂಚ್ಬಿಡ್ತಾರೆ ಹುಷಾರು ಅಂತ ಹೇಳುವ ಮೂಲಕ, ಈ ದೇಶದಲ್ಲೇನೆ ಎಲ್ಲರ ನಾಯಕ ಅಂತ ಅನ್ನಿಸಿಕೊಳ್ಳುವಲ್ಲಿ ಎಲ್ಲೋ ಒಂದ್ ಕಡೆ ಮೋದಿ ವಿಫಲರಾಗ್ತಿದ್ದಾರಾ? ಈಗ ಎಲ್ಲರ ನಾಯಕ ಅನ್ನಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಸತ್ಯದ ವಿಷಯಗಳೇನಿದೆ ಅನ್ನೋದನ್ನ ಹೇಳ್ದಲೇ ಇದ್ರೆ ನರೇಂದ್ರ ಮೋದಿ ಅವರು ಈ ದೇಶದ ಸಾಮಾನ್ಯ ಜನ ಯಾರಿದ್ದಾರೆ, ಅವ್ರಿಗೆ ಓಟ್ ಹಾಕ್ತಾ ಇರುವಂಥ ಜನ ಯಾರಿದ್ದಾರೆ, ಅವ್ರಿಗೆ ಮಾಡ್ತಾ ಇರುವಂಥ ಮೋಸ ಆಗತ್ತೆ. ಆದರೆ ಇವತ್ತು ಘುಸ್ಪೇಟಿ ಅಂತ ಹೇಳಿದ್ದು ದೇಶದ ಎಲ್ಲ ಮುಸಲ್ಮಾನರಿಗಲ್ಲ. ನಾನು 2 ವಾರದ ಹಿಂದೆ ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಚಾರ ಮಾಡ್ತಾ ಇದ್ದೆ. ಮಥುರಾಪುರ್ ಅನ್ನುವಂಥ ವೆಸ್ಟ್ ಬೆಂಗಾಲ್ನ ಊರಿನಲ್ಲಿ, ಬಾಂಗ್ಲಾದೇಶದ ಬಾರ್ಡರ್ನಲ್ಲಿರುವಂಥ ರಾಜ್ಯದಲ್ಲಿ, ಡಿಸ್ಟ್ರಿಕ್ಟ್ನಲ್ಲಿ ನಿಮಗೆ ಸಾವಿರಾರು ಗುಡಿಸಲುಗಳು 40-50 ಕಿಲೋಮೀಟರ್ ಗಟ್ಟಲೆ ಎಡಕ್ಕೆ ಬಲಕ್ಕೆ ಸಾವಿರಾರು ಗುಡಿಸಲಿದೆ. ಲಕ್ಷಾಂತರ ಜನ ರೋಹಿಂಗ್ಯಾ ಮುಸಲ್ಮಾನರು ಬಂದಲ್ಲಿ ಸೇರ್ಕೊಂಡಿದ್ದಾರೆ. ಅವ್ರಿಗೆ ಅಲ್ಲಿನ TMC ಗೌರ್ಮೆಂಟು ಆಧಾರ್ ಕಾರ್ಡು, ವೋಟರ್ ID ಕಾರ್ಡು, ಅವ್ರಿಗೆ ಬೇಕಾಗಿರೋ ರೇಷನ್ ಕಾರ್ಡ್ ಮಾಡಿಕೊಡ್ತಾ ಇದೆ. ಆ ಇಶ್ಯೂನ ಎತ್ತಲೇ ಇರುವಂಥದ್ದು ತಪ್ಪ? ಅದು ಪ್ರಧಾನಮಂತ್ರಿಗಳು ಆ ಇಲ್ಲಿಗಲ್ ಮೈಗ್ರೇಷನ್ ಆಗ್ತಾ ಇರೋದ್ರ ಬಗ್ಗೆ ಗಮನ ತೆಳೆದಿದ್ದು ತಪ್ಪ? ಅದು ಇನ್ನು ಮುಸಲ್ಮಾನರಿಗೆ ದೇಶದ ಸಂಪತ್ತನ್ನು ಹಂಚ್ಬಿಡ್ತಾರೆ ಕಾಂಗ್ರೆಸ್ನವ್ರು ಬಂದ್ರೆ ಅನ್ನುವಂಥದ್ದು ನರೇಂದ್ರ ಮೋದಿ ಗೌರ್ಮೆಂಟ್ ಇದೆ. 10 ವರ್ಷದಿಂದ ನಿಮ್ದೇ ಗೌರ್ಮೆಂಟ್ ಇದೆ. ಒಂದ್ ಕಡೆ ಅಲ್ಲ, 3 ಕಡೆ 10 ವರ್ಷದಿಂದ ನಿಮ್ದೇ ಗೌರ್ಮೆಂಟ್ ಇದೆ. ಅವ್ರ ಪ್ರಧಾನಮಂತ್ರಿ ಸೆಂಟ್ರಲ್ ಗೌರ್ಮೆಂಟ್ ನಿಮ್ದೇ ಇದೆ. ನಿಮ್ಮನ್ನ ಯಾರು ತರ್ದಿರೋದು? 10 ವರ್ಷದಿಂದ ನಿಮ್ದೇ ಗೌರ್ಮೆಂಟ್ ಇದೆ. ನಿಮ್ಮ ಧ್ವನಿ ತಲುಪ್ತಾ ಇಲ್ವಾ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರೇ, ದರ್ಶನ್ ಜೈನ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದವರು ಹೇಳ್ತಿದ್ದಾರೆ 10 ವರ್ಷದಿಂದ ನಿಮ್ದೇ ಸರ್ಕಾರ ಇದೆ, ಈ ಸಮಸ್ಯೆನ ಅಡ್ರೆಸ್ ಯಾಕೆ ಮಾಡ್ಲಿಲ್ಲ ಅಂತ ಹೇಳಿ. ನಿಮ್ಮನ್ನ ಯಾರು ತರ್ದಿರೋದು ತೇಜಸ್ವಿ ಸೂರ್ಯ ಅವರೇ? 10 ವರ್ಷದಿಂದ ನಿಮ್ದೇ ಗೌರ್ಮೆಂಟ್ ಇದೆಯಲ್ಲ. ಈ ಒಂದ್ ನಿಮಿಷ ದರ್ಶನ್ ಅವರೇ, ಈಗ ಶಾಂತವಾಗಿರಿ. 10 ವರ್ಷದಲ್ಲಿ ನಾವು CAA ಕಾನೂನನ್ನ 70 ವರ್ಷದಲ್ಲೇ ಬರ್ದಲೇ ಇದ್ದಂಥ ಕಾನೂನನ್ನು ನಾವೇ ಜಾರಿಗೆ ತಂದಿರೋದು. NRCಯನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನುವಂಥದ್ದನ್ನು ನಾವೇ ಹೇಳಿರೋದು. 4ನೇ ತಾರೀಕು ನಮ್ಮ ಸರ್ಕಾರ ಬಂದ ಮೇಲೆ ದೇಶದಲ್ಲಿ ಯಾರು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದಿಂದ ಪರ್ಸಿಕ್ಯೂಟ್ ಆಗಿ ಬಂದಿರುವಂಥ ಹಿಂದೂಗಳಿಗೆ ನಾಗರಿಕತೆಯನ್ನು ಕೊಡ್ತೀವಿ. ಈ ದೇಶದಲ್ಲಿ ಇಲ್ಲೀಗಲ್ ಆಗಿ ಬಂದಿರುವಂಥ, ಘುಸ್ಪೇಟೆಗಳಾಗಿ ಬಂದಿರುವಂಥ, ಅಕ್ರಮ ವಲಸೆಗಾಗಿ ಬಂದಿರುವಂಥ ಯಾರು ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನದಿಂದ ಬಂದಿದ್ದಾರೆ ಅವ್ರನ್ನ NRC ಜಾರಿ ಮಾಡಿ ಕೂಡ ನೀವು ಕೂಡ MP ಆಗಿದ್ದವರು ಯಾರು ತಡೆದಿಲ್ಲ. ಸೂರ್ಯ ಅವರೇ, ಬಸವರಾಜ್ ಇಟ್ನಾಳ್ ಮಾತಾಡೋದು. 1-2 ಪ್ರಶ್ನೆಗಳು ನೀವು ಹೇಳಿದ್ರಲ್ಲ, ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕಂತ ಈ ದೇಶದ ಜನತೆ ಅವರಿಗೆ ಈ BJPಗೆ ಮತ ಹಾಕಿತು ಅಂತ ಹೇಳಿ ಒಂದು ಮಟ್ಟಿಗೆ ನೀವು ಸರಿಯಾಗಿ ಹೇಳ್ತಿದ್ದೀರಿ. ಯಾಕಂದರೆ ನಾವು ಅನೇಕ ಸರ್ತಿ ಸಾಮಾನ್ಯ ಜನರನ್ನ ಮಾತಾಡಿಸಿದಾಗ ಮೊದಲನೇ ಪ್ರಶ್ನೆ, ನಿಮಗೆ ಆರ್ಥಿಕವಾಗಿ ಅನುಕೂಲ ಆಗಿದೆಯಾ, ನಿರುದ್ಯೋಗ ಇದೆಯಾ ಇಲ್ವ ದೇಶದಲ್ಲಿ, ಇದೆ ಅಂತಾರೆ. ನಿಮಗೆ ಆರ್ಥಿಕ ಸಂಕಷ್ಟ ಇದೆಯಾ, ಇದೆ ಅಂತಾರೆ. ಈ ದೇಶದ ಆರ್ಥಿಕತೆ ಕುಸಿದಿದೆಯಾ, ಇದೆ, ಕುಸಿದೆ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ಕೇಳಿದ್ರೆ ಮೋದಿ ಬಿಟ್ಟರೆ ಇನ್ಯಾರು ಅಂತ ಹೇಳ್ತಾರೆ ಅಷ್ಟೇ. ಆದರೆ ಮೋದಿ ಬಿಟ್ಟರೆ ಇನ್ಯಾರು ಅನ್ನೋ ಪ್ರಶ್ನೆಯನ್ನು ನೀವು ವಿರೋಧ ಪಕ್ಷ ಇಲ್ಲಿವರೆಗೂ ಕೇಳ್ತಾ ಬಂದ್ರಿ. ಶೀಘ್ರವಾಗಿ ನೀವು ನಿಮ್ಮ ಪಕ್ಷದಲ್ಲಿ ಪ್ರಶ್ನೆ ಕೇಳಬೇಕಾಗ್ತದೆ. ಈಗ ಮೊದಲನೇ ಪ್ರಶ್ನೆ, ಮೋದಿ ಬಿಟ್ಟರೆ ಇನ್ಯಾರು ಅಂತ ಪ್ರಶ್ನೆಗೆ ಉತ್ತರ ನೀವು ಹೇಳಬೇಕಾಗ್ತದೆ ನಿಮ್ಮ ಪಕ್ಷದಲ್ಲಿ. ಒಂದು. ಎರಡನೇದ್ದು, ಭಾರತ ಒಂದು ಪಾರ್ಲಿಮೆಂಟರಿ ಡೆಮೋಕ್ರಸಿ, ಇಟ್ ಈಸ್ ನಾಟ್ ಪ್ರೆಸಿಡೆನ್ಷಿಯಲ್ ಡೆಮೋಕ್ರಸಿ. ಭಾರತದಂಥ ಪಾರ್ಲಿಮೆಂಟರಿ ಡೆಮೋಕ್ರಸಿನಲ್ಲಿ ಈ ಪರ್ಸನಾಲಿಟಿ ಕಲ್ಟ್ ಪಾಲಿಟಿಕ್ಸ್ ಈಸ್ ಇಟ್ ಹೆಲ್ದಿ ಫಾರ್ ಇಂಡಿಯಾ? ಸರ್, ಮೊದಲನೇ ಪ್ರಶ್ನೆ, ಮೋದಿ ಆದಮೇಲೆ ಯಾರು ಅನ್ನುವಂಥ ಪ್ರಶ್ನೆಯನ್ನು BJPಯ ಕಾರ್ಯಕರ್ತರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ವಾಜಪೇಯಿ ಅವರ ಮೇಲೆ ಯಾರು ಅಂತಿತ್ತು? ನರೇಂದ್ರ ಮೋದಿ ಬಂದರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೋಟ್ಯಾಂತರ ಜನ ಸಮರ್ಥ ನಾಯಕತ್ವ ಗುಣಗಳಿರುವಂತ ನಾಯಕರಿದ್ದಾರೆ. ಒಂದೇ ಒಂದು ಕುಟುಂಬಕ್ಕೆ ಅಲ್ಲ, ಒಂದು ನಿಮಿಷ ಸರ್, ಇದು ದೇಶದ ಚುನಾವಣೆ, ದೇಶದ ಪ್ರಧಾನಿಯನ್ನ ಆಯ್ಕೆ ಮಾಡ್ತಾ ಇರುವಂತ ಚುನಾವಣೆ. ಉತ್ತರ ಕೊಡ್ತಿದ್ದಾರೆ. ಪ್ರಧಾನಮಂತ್ರಿ ಚುನಾವಣೆ ಅಲ್ಲ. ಸರ್, ಒಂದ್ ನಿಮಿಷ, ಇದು ಪ್ರಧಾನಮಂತ್ರಿ ಚುನಾವಣೆ ಅಲ್ಲ ಅನ್ನುವಂತ ಭಾವನೆಯಲ್ಲಿ ನೀವೇನಾದ್ರೂ ಇದ್ರೆ ನಾನು ನಿಮಗೆ ಇನ್ನೇನು ಹೇಳಬೇಕು ಅಂತ ನನಗೆ ಅರ್ಥ ಆಗಲ್ಲ. ನಾವು ಡಿಸ್ಕಷನ್ ಮುಗಿಸ್ಬೇಕು ಅಷ್ಟೇನೆ. ಯಾಕೆ ಅಂತಂದ್ರೆ ಸರ್, ಈ ಚುನಾವಣೆಯಲ್ಲಿ ವೋಟ್ ಹಾಕ್ತಾ ಇರುವಂತದ್ದೇನೆ ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮ್ ಮಾಡಕ್ಕೆ, ಸೆಂಟ್ರಲ್ ಗೌರ್ಮೆಂಟ್ ನೇತೃತ್ವ ವಹಿಸುವಂತ ದೇಶದ ಪ್ರಧಾನಮಂತ್ರಿಗಳು.
ಸೊ ಜನಕ್ಕೆ ಗೊತ್ತಿದೆ ಇದ್ರ ಕ್ಲಾರಿಟಿ. ಬಹುಶಃ ಬುದ್ಧಿಜೀವಿಗಳಿಗೆ ಟಿವಿ ಸ್ಟುಡಿಯೋದಲ್ಲಿ ಇರುವಂತವ್ರಿಗೆ ಗೊತ್ತಿಲ್ಲದಲೇ ಇರಬಹುದು, ಆದ್ರೆ ಸಾಮಾನ್ಯ ಜನ ರಸ್ತೆಯಲ್ಲಿ ಇರೋರಿಗೆ ಗೊತ್ತಿದೆ. ನಾವು ವೋಟ್ ಹಾಕ್ತಾ ಇರೋದು ದೇಶದ ಪ್ರೈಮ್ ಮಿನಿಸ್ಟರ್ ಆಯ್ಕೆ ಮಾಡೋದಕ್ಕೆ. ತೇಜಸ್ವಿ ಸೂರ್ಯ ಅವರೇ, ನಾವು So, ಈ ಜನಕ್ಕೆ ಸ್ಟುಡಿಯೋದಲ್ಲಿ ಗೊತ್ತಿದೆ, ಕೂತಿರೋ BJP ಪ್ಯಾನಲಿಸ್ಟ್ಗಳು, ಈ ಮಾಧ್ಯಮದಲ್ಲಿ ಕೆಲಸ ಮಾಡೋ ಜರ್ನಲಿಸ್ಟ್ಗಳು ಕೂಡ we are also the voters. ಬುದ್ಧಿಜೀವಿಗಳಿಗೆ ಮತ್ತು ಸ್ಟುಡಿಯೋದಲ್ಲಿ ಕೂತಿರೋರಿಗೆ ಗೊತ್ತಿಲ್ಲ ಅಂದ್ರೆ ಏನು? ಅಲ್ಲಲ್ಲ, ಇನ್ನೊಮ್ಮೆ ಅಲ್ಲ, ಹೇಳ್ತೇನೆ ನಿಮ್ಗೆ, ನಾವು ಬುದ್ಧಿಜೀವಿಗಳಿಗೆ ಮತ್ತು ಸ್ಟುಡಿಯೋದಲ್ಲಿ ಕೂತಿರೋರಿಗೆ ಇದು ಗೊತ್ತಿಲ್ಲ federal ಅಂದ್ರೆ ಏನು? ಅದು ಸಂಸತ್ ನೀವು ಸದಸ್ಯರೇ, ಈ ದೇಶ- ನೀವು ಒಬ್ಬ ಒಂದು ನಿಮಿಷ. ಸಂಸತ್ ಸದಸ್ಯರಾಗಿ ಈ ರೀತಿ ಮಾತಾಡಬಹುದಾ? 79 ಟಿವಿಗಳಿಗೆ ಅಲ್ಲಲ್ಲ, ಒಂದು ನಿಮಿಷ ಸರ್. ನೀವು ಸಂಸತ್ ಸದಸ್ಯರಾಗಿ ಈ ತರ ಮಾತಾಡಬಹುದಾ? ಯಾವ ರೀತಿ ಸರ್? ಆಯ್ಕೆ ಮಾಡೋ ಚುನಾವಣೆ ಅಲ್ಲ ಅಂತ ಹೇಳ್ತಾ ಇದೀರಿ. ನಾನು ಇನ್ನೇನ್ ಹೇಳಿ ನಿಮಗೆ? ಹೇಳಿ. ಅಲ್ಲ, ಬುದ್ಧಿಜೀವಿಗಳಿಗೆ ಮತ್ತು ಸ್ಟುಡಿಯೋದಲ್ಲಿ ಕೂತವರಿಗೆ ಅಲ್ಲ ಸರ್, ಒಂದ್ ಡೆಮೋಕ್ರಸಿ ಸೆಕೆಂಡು. ಗೊತ್ತಿಲ್ಲ ಇದು ಅಂತಲಾ? ದೇಶ ಒಂದು ನಿಮಿಷ ಸರ್, ಬಹುಶಃ ತಮಗೆ ಎಕ್ಸಿಟ್ ಪೋಲ್ಗಳನ್ನ ಜೀರ್ಣಿಸ್ಕೊಳ್ಳಿಕ್ ಕಷ್ಟ ಆಗ್ತಿರ್ಬೋದೇನೋ. ತಾವು ಮಾತಿನ ವರ್ತನೆ ಆ ರೀತಿ ಇದೆ. ಪ್ರಶ್ನೆನೇ ಬೇರೆ. 4ನೇ ತಾರೀಕು ನಿಮ್ಗೆ ಇನ್ನಷ್ಟು ಕಷ್ಟ ಆಗ್ಬೋದು ಜೀರ್ಣಿಸ್ಕೊಳ್ಳಿಕ್ಕೆ. ಜನ ಉತ್ತರ ಕೊಟ್ಟ ಮೇಲೆ. ಹಾಗಲ್ಲ. ನೀವು ಹೇಳಿದ ಮಾತಿನ ಬಗ್ಗೆ objection ಇದೆ. ಒಂದ್ ನಿಮಿಷ. ನೀವು ಹೇಳಿದ ಮಾತಿನ ಬಗ್ಗೆ objection ಅಷ್ಟೇ. ಬಿಡ್ಲಿಲ್ಲ ನೀವು ಅಂತಂದ್ರೆ ನಾನೇನ್ ಮಾತನಾಡಿ ಹೇಳಿ? ಮಾತಾಡಿ. ಅದಕ್ಕೊಂದು ಕ್ಲಾರಿಫಿಕೇಶನ್ ಬೇಕು ನಿಮ್ಮಿಂದ ಬುದ್ಧಿಜೀವಿಗಳಿಗೆ. ಅಂದ್ರೆ ಯಾರಿಗೆ ಹೇಳ್ತೀರಿ? ಏನಿದೆ? ಒಂದ್ ನಿಮಿಷ ಮೇಡಮ್, ಒಂದ್ ಸೆಕೆಂಡು. ಈ ದೇಶದ ಪ್ರಧಾನ ಮಂತ್ರಿನ ಆಯ್ಕೆ ಮಾಡುವಂತ ಚುನಾವಣೆ ಅಲ್ಲ ಅಂತ ನಿಮ್ಮ ಪ್ಯಾನಲಿಸ್ಟ್ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟರು ಅಂತಂದ್ರೆ, ಚುನಾವಣಾ ಪ್ರಕ್ರಿಯೆ ಬಗ್ಗೆ ಅವರ ನಾಲೆಡ್ಜ್ ಏನು, ಅವರ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ನಾನು ಅರ್ಥ ಮಾಡ್ಕೊಂಡು ಅವರ ಇಂಟೆನ್ಷನ್. ತೇಜಸ್ವಿ ಸೂರ್ಯ ಅವರೇ, ನಿಮಗೂ ಅರ್ಥ ಆಗಿರುತ್ತೆ ನೋಡಿ. ಒಬ್ಬ ವ್ಯಕ್ತಿಯಿಂದ ಇಡೀ ದೇಶವನ್ನ ನಡೆಸೋದಲ್ಲ. ಪಾರ್ಲಿಮೆಂಟರಿ ಡೆಮೋಕ್ರಸಿಯಲ್ಲಿ ಪ್ರತಿಯೊಬ್ಬ ಸಂಸದನಿಗೂ ಕೂಡ ತನ್ನದೇ ಆದ ಪಾತ್ರ ಇರುತ್ತೆ. ಹಾಗಾಗಿ ಇಂಡಿವಿಜುವಲಿ ಒಬ್ಬ ಸಂಸದನನ್ನ ಆಯ್ಕೆ ಮಾಡೋ ವಿಚಾರ ಇದ್ದಾಗ ಪ್ರತಿಯೊಬ್ಬರು ಸಂಸದರಿಗೂ ತಮ್ಮ ಅಕೌಂಟಬಿಲಿಟಿ ಇರುತ್ತೆ. ಜನ ವೋಟ್ ಹಾಕುವಂತ ಟೈಮ್ನಲ್ಲಿ ಸಂಸದರನ್ನು ಗಮನಿಸೇ ವೋಟ್ ಹಾಕ್ತಾರೆ. ಇದು ಹೇಗಿದೆ ಅಂತಂದ್ರೆ, ನೀವು ವಾದ ಮಾಡ್ತಾ ಇರುವಂತದ್ದು ನಿಮ್ಮ ಪ್ಯಾನಲಿಸ್ಟ್ಗಳು ಸಾಮಾನ್ಯ ಮತದಾರನನ್ನ ದಡ್ಡ ಅಂತ ಭಾವಿಸಿದಿರಿ ತಾವು, ಅಥವಾ ಸಾಮಾನ್ಯ ಮತದಾರನಿಗೆ ಇದು ಯಾವುದು ಅರ್ಥ ಆಗೋದಿಲ್ಲ ಅಂತ ಭಾವಿಸ್ದಂಗಿದೆ. ಇದು ಸಾಮಾನ್ಯ ಮತದಾರ ಬಹಳ ಬುದ್ಧಿವಂತ ಇದ್ದಾನೆ. ಸಾಮಾನ್ಯ ಮತದಾರ ತನ್ನ MP ಯನ್ನು ಗಮನಿಸ್ತಾನೆ. MP ಕೆಲಸ ಮಾಡಿಲ್ಲ ಅಂತಂದ್ರೆ ಅಂತ MP ಯನ್ನು ಸೋಲಿಸ್ತಾರೆ ಜನ. ಸಾಮಾನ್ಯ ಮತದಾರ ದೇಶದ ನಾಯಕತ್ವ ಯಾರಿರಬೇಕು ಅನ್ನೋದನ್ನು ಗಮನಿಸಿ ವೋಟ್ ಹಾಕ್ತಾರೆ. ದೇಶದ ನಾಯಕತ್ವ ನರೇಂದ್ರ ಮೋದಿ ಅನ್ನೋ ಒಬ್ಬ ವ್ಯಕ್ತಿ ಕೈಲಿ ಇರಬೇಕು ಅಂತ ಜನಕ್ಕೆ ಗೊತ್ತಿದೆ. ನಾವು ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ BJP ವೋಟ್ ಹಾಕಿದ್ರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ಕ್ಲಾರಿಟಿ ಇದೆ ಜನಕ್ಕೆ. ಕಡೆದಾಗಿ ಅದೇ ಕಾಂಗ್ರೆಸ್ ವೋಟ್ ಹಾಕಿದ್ರೆ ಯಾರು ಪ್ರಧಾನ ಮಂತ್ರಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ಗೆ ಕ್ಲಾರಿಟಿ ಇಲ್ಲ ಅನ್ನೋದು ಜನಕ್ಕೂ ಗೊತ್ತಿದೆ. ಆದ್ರಿಂದ ಜನರನ್ನ ತಾವು ದಯವಿಟ್ಟು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನಿಮ್ಮ ಒಪಿನಿಯನ್ ಕೇಳಿದ್ರು. ಪಾರ್ಲಿಮೆಂಟರಿ ಡೆಮೋಕ್ರಸಿಯಲ್ಲಿ ಪ್ರತಿಯೊಬ್ಬ ಸಂಸದನ ಮುಖಕ್ಕೂ ಕೂಡ ಮೋದಿ ಅವರ ಮುಖವಾಡ ಹಾಕೋದು ಡೇಂಜರ್ ಅಲ್ವಾ ಅನ್ನೋ ಪ್ರಶ್ನೆ ಇತ್ತು. ಎಕ್ಸಿಟ್ ಪೋಲ್ ಬಗ್ಗೆ ಮಾತಾಡೋದಾದ್ರೆ ಶ್ರೀಲಕ್ಷ್ಮಿ ಮಾತಾಡ್ತಿರೋದು. ತೇಜಸ್ವಿ ಅವರೇ, ಯಾರು 6 ಸೀಟ್ ಮೇಡಮ್, ಒಂದ್ ನಿಮಿಷ. ಇಲ್ಲಿ 6 ಸೀಟ್ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಎಕ್ಸಿಟ್ ಇಲ್ಲಿ ಯಾರು ಮುಖವಾಡನೂ ಹಾಕಿಲ್ಲ. ನಿಮ್ಮ ಹತ್ರ ನಾಯಕತ್ವ ಇಲ್ಲ ಅನ್ನೋ ಕಾರಣಕ್ಕೆ ಇದು ಯಾವ್ದೋ ಹೊಸ ಥಿಯರಿ ತಗೊಂಡ್ ಬರೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನವರು ನಿಮ್ಮ ಹತ್ರ ಲೀಡರ್ ಇಲ್ಲ ಅನ್ನೋ ಕಾರಣಕ್ಕೆ ನರೇಂದ್ರ ಮೋದಿ ಲೀಡರ್ ಆಗಿ ಪ್ರೊಜೆಕ್ಟ್ ಮಾಡಬೇಡಿ ಅಂತ